ದೇಶದ ವಿವಿಧ ರಾಜ್ಯಗಳಲ್ಲಿ ವಿಪರೀತವಾಗಿ ಮಳೆಯಾಗ್ತಾ ಇದೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟವಾಗಿದೆ. ಇದೇ ಕಾರಣಕ್ಕಾಗಿ ಹಲವು ಅನಾಹುತಗಳು ಕೂಡ ಸಂಭವಿಸ್ತಾ ಇದ್ದಾವೆ. ಹಿಮಾಚಲ ಪ್ರದೇಶದಲ್ಲೂ ಕೂಡ ಮೇಘ ಸ್ಫೋಟ. ಈ ಮೇಘ ಸ್ಫೋಟದಲ್ಲಿ ಇಬ್ಬರು ಸಾವನ್ನಪ್ಪಿದ್ದಾರೆ. 32 ಜನ ಕಣ್ಮರೆಯಾಗಿದ್ದಾರೆ. 32 ಜನ. ಭೀಕರ ಮೇಘ ಸ್ಫೋಟದಿಂದ ಕುಲು ಹೆದ್ದಾರಿ ಜಲಾವೃತಗೊಂಡಿದೆ. ಮೊದಲೇ ಎಚ್ಚರಿಕೆ ನೀಡಿತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ. ಹಿಮಾಚಲ ಪ್ರದೇಶದ ಮಂಡಿಯಲ್ಲೂ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಮಂಡಿ ಎನ್ನುವ ಪ್ರದೇಶದಲ್ಲಿ ನೋಡ್ತಾ ಇದ್ದಂತೆ ಮನೆಗಳು ಕೂಡ ಕುಸಿದು ಹೋಗ್ತಾ ಇದೆ. ಇದು ಹಿಮಾಚಲ ಪ್ರದೇಶದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಯ ಅಪ್ಡೇಟ್ಸ್. ಇದು ಹಿಮಾಚಲ ಪ್ರದೇಶದಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಈ ಭೀಕರ ಮಳೆಗೆ ನಿಜಕ್ಕೂ ಕೂಡ ಅಲ್ಲಿನ ಜನ ಕಂಗಾಲಾಗಿ ಹೋಗಿದ್ದಾರೆ. ನದಿಯ ಆ ಕಡೆ ಸಿಲುಕಿರುವಂಥ ಜನಗಳನ್ನು ಉಳಿಸುವುದು ಒಂದು ರೀತಿ ಸರ್ಕಸ್ ಮಾಡಿದಂತೆ ಆಗ್ತಾ ಇದೆ. ಅಲ್ಲಿನ ಸೇತುವೆಗಳು ಕೊಚ್ಚಿ ಹೋಗಿದ್ದಾವೆ, ಮನೆಗಳು ಕೊಚ್ಚಿ ಹೋಗಿದ್ದಾವೆ, ವಾಹನಗಳು ಕೊಚ್ಚಿ ಹೋಗಿದ್ದಾವೆ. ಇನ್ನು ಜನ ಈ ಕುಸಿತದ ಪರಿಣಾಮಕ್ಕಾಗಿ ಜನ ಕೆಲವು ಕಡೆ ಅಪಾಯದಲ್ಲಿ ಸಿಲುಕಿದ್ದಾರೆ. ಅಂಥವರ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಹಗ್ಗವನ್ನು ಕಟ್ಟಿ ಅವರನ್ನು ಹಂತವಾಗಿ ಸುರಕ್ಷಿತ ಸ್ಥಳಕ್ಕೆ ತೆಗೆದುಕೊಂಡು ಹೋಗುವಂಥ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ.